ಎಲ್ಲ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ನಾನು ಮಹೇಶ್ ಕಾವಡೆ, ಕನ್ನಡಿಗ ಫ್ರಮ್ ಮುಂಬೈ ಚಾನಲಲ್ಲಿ ನಿಮಗೆ ಸ್ವಾಗತ ಮಾಡುತ್ತೇನೆ. ನಾನಿವತ್ತು ಬಂದಿದ್ದೇನೆ ನೀತು ಮುಖೇಶ್ ಅಂಬಾನಿ ಕಲ್ಚರಲ್ ಸೆಂಟ್ರಲ್ಲಿ. ಇಲ್ಲಿ ಮಿನಿ ಬನಾರಸನ್ನೇ ಮಾಡಿಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ತಾವು ನನ್ನ ಹಿಂದ್ಗಡೆ ಬನಾರಸ್ ಸೀರೆ ಮತ್ತು ಯಾವ ಥರ ಸೀರೆನ ತಯಾರಿಸ್ತಾರೆ ಅದನ್ನೆಲ್ಲ ತೋರಿಸ್ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಕಾಂಜೀವರಂ ಸಾರಿಗಳನ್ನು ಕೂಡ ಯಾವ ಥರ ತಯಾರಿಸ್ತಾರೆ ಅದ್ರ ಬಗ್ಗೆ ಕಂಪ್ಲೀಟ್ ಒಂದು ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ಇದೇ ಥರ ಬಟ್ಟೆ ತಯಾರಿಸಿ ಡಿಸೈನ್ ಮಾಡೋದು ಇವರು. ನಟರಾಜನ ಮೂರ್ತಿ ಹಾಕಿದ್ದಾರೆ. ಕಾಂಜೀವರಂ ಸೀರೆ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿಂದನೇ ನಾವು ಎಂಟ್ರಿ ಮಾಡಿದ್ವಿ. ನನ್ನ ಗೆಳೆಯ ಅಂತಿದ್ದ ಈ ಮೇಲ್ಗಡೆ ಹೂಗಳಿದೆ ಆ್ಯಂಡ್ ಇಲ್ಲಿ ಏನೋ ಮಂಟಪ ಇತ್ತು ಅಂತ ಅಂತಿದ್ದಾನೆ. ಬಟ್ ನೋಡಿ ಅನ್ನಿಸ್ತಾ ಏನಿಲ್ಲ. ಮೇಲ್ಗಡೆ ಹೂವು ತುಂಬ ಚೆನ್ನಾಗಿದೆ ನೋಡಿ, ಡೆಕೋರೇಷನ್ ಎಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ. ತಾವೆಲ್ಲ ರಾಜಸ್ಥಾನಲ್ಲಿ ಈ ಥರ ಹಗ್ಗದ ಗೊಂಬೆಗಳ ಬಗ್ಗೆ ಕೇಳಿರ್ತೀರ, ಆದರೆ ಇಲ್ಲಿ ಆ ಗೊಂಬೆಗಳಿವೆ ನೋಡಿ. ಇದು ಏನಪ್ಪ ಅಂತ ಹೇಳಬೇಕಂದ್ರೆ ವಿಶ್ವದ ಅತಿ ದೊಡ್ಡ ಎಲಿವೇಟರ್ ಅಂದರೆ ಲಿಫ್ಟು. ಇದರಲ್ಲಿ ಸುಮಾರು 50 ಜನ ಹೋಗ್ತಿರ್ಬೋದು ಅಂತ ನೋಡಿ ಅನ್ನಿಸ್ತಾ ಉಂಟು ನನಗೆ. ಒರಿಜಿನಲ್ ಹುಲಿ ಹತ್ರ ಹೋಗೋಷ್ಟು ಧೈರ್ಯ ನನ್ನ ಹತ್ರ ಇಲ್ಲ. ಹಾಗಾಗಿ ನಾನು ಹೂವಿನಿಂದ ಮಾಡಿರೋ ಈ ಡೂಪ್ಲಿಕೇಟ್ ಹುಲಿ ಹತ್ರ ಬಂದಿದ್ದೀನಿ. ಆಚೆ ಒಂದು ಹುಲಿ ಇದೆ. ಮಿಸ್ಟರ್ ಕೀರ್ತನ್ ಅವರೇ, ಅದನ್ನು ತೋರಿಸಿ. ಹುಲಿ ನನ್ನನ್ನು ತಿನ್ನಬಾರ್ದು ಅಂತ ನಾನು ಹುಲ್ಲಿನ ಆಕಾರದ ಬಟ್ಟೆ ಹಾಕ್ಕೊಂಡು ಬಂದಿದ್ದೀನಿ ಇಲ್ಲಿಗೆ. ಚೆನ್ನಾಗಿ ಶೂಟ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ತುಂಬ ಜನ ಮಧ್ಯದಲ್ಲಿ ಬಂದು ಈ ಥರ ಸೆಲ್ಫಿನೋ ಫೋಟೋನೋ ತೆಗಿತಿದ್ದಾರೆ. ಏನು ಮಾಡುವ. ಇಲ್ಲಿ ನನ್ನ ಗೆಳೆಯ ಕೀರ್ತನ್ ಕೃಷ್ಣ ಕಾಂಚನ್ ಅಂತ ಮಂಗಳೂರವನು, ಮತ್ತು ಇನ್ನೊಬ್ಬ ಗೆಳೆಯ ವಿವೇಕ್ ಹುಣ್ಶಾಲ್ ಅಂತ ಯಾದಗಿರಿಂದ.
ತಾವಿಲ್ಲಿ ನೋಡ್ತಿರ್ಬೋದು ಜನರಿಗೆ ವೀಲ್ಚೇರಲ್ಲಿ ಕೂಡ ಒಂದು ಸೇವೆಯನ್ನು ಇವರು ಕೊಟ್ಟಿದ್ದಾರೆ. ತುಂಬ ಜನ ಶೂಟ್ ಮಾಡ್ತಿದ್ದಾರೆ, ಎಕ್ಸ್ಪ್ಲೋರ್ ಮಾಡ್ತಾರೆ. ನೋಡಿ ಎಷ್ಟೊಂದು ಚೆನ್ನಾಗಿದೆ ಅಲ್ವಾ. ಇದು ಆ್ಯಕ್ಚುಲಿ ಚೈನಾದು ಥರ ಲೈಟ್ಸ್ ಎಲ್ಲ ಇದೆ. ಈವ್ನಿಂಗಲ್ಲಿ ಇದನ್ನು ಎಲೆಕ್ಟ್ರಿಸಿಟಿಯಿಂದ ಚಾಲೂ ಮಾಡ್ತಾರೆ. ಒಂಥರ ಯಾವುದಾದ್ರೂ ದೊಡ್ಡ ಕಿಲ್ಲೆನ ಕಟ್ಟಿದಂಗೆ ಇವರು ಡೆಕೋರೇಷನ್ನ ಮಾಡಿದ್ದಾರೆ ಇಲ್ಲಿ. ನೀವು ನೋಡ್ತಾ ಇರೋ ಆನೆ ಒರಿಜಿನಲ್ ಅಲ್ಲ, ಇದು ಆರ್ಟಿಫಿಷಿಯಲಿ ಕ್ರಿಯೇಟ್ ಮಾಡಿರೋ ಆನೆ. ಇಲ್ಲಿ ಚಿಕ್ಕ ಚಿಕ್ಕ ರತ್ನಗಳಿಂದ ಮುಂಬೈ ನಕಾಶೆಯನ್ನೇ ಇಳಿಸಿದಾರಂತೆ. ನಾನು ನನ್ನ ಜೀವಮಾನದಲ್ಲಿ ನೋಡಿರೋ ಅತಿ ದೊಡ್ಡವಾದ ಆರ್ಟಿಫಿಷಿಯಲ್ ಮರವನ್ನು ನೀವು ಇಲ್ಲಿ ನೋಡಬಲ್ಲಿರಿ. ಇಲ್ಲೊಂದು ತುಂಬ ಹಳೆ ಜ್ಯುವೆಲ್ಲರಿ ಶಾಪ್ಸ್ಗಳು ಕೂಡ ಇಲ್ಲಿ ಇಟ್ಟಿದ್ದಾರೆ. ತಾವು ಬಂದರೆ ಇಲ್ಲಿ ಶಾಪಿಂಗ್ ಕೂಡ ಮಾಡ್ಬೋದು. ಅದರ ಬಗ್ಗೆ ಕೆಲವೊಂದು ಹಿಸ್ಟ್ರಿ ಇಲ್ಲಿ ಕೊಟ್ಟಿದ್ದಾರೆ, ಅವು ನೋಡ್ಬೋದು. ಇದು ನನ್ನ ಮನೆ ಅಲ್ಲ, ಆದರೂ ನನ್ನ ಮನೆ ಥರ ಕತ್ಕೊಂಡಿದ್ದೀನಿ. ತುಂಬಾ ಒಂದು ಲೆಜೆಂಡ್ ಫೀಲ್ ಇಲ್ಲಿ ಸಿಗ್ತಾ ಇದೆ ನನಗೆ. ಇದನ್ನೇನು ಹಾರ್ಮೋನಿಯಂ ಅಂತಾರೋ ಏನೋ ನನಗೆ ನೆನಪಿಲ್ಲ ಇವಾಗ. ಒಳ್ಳೆ ಹಳೆ ಕಾಲದ ಕ್ಯಾಸೆಟ್ ಥರ ಹಾಕಿ ನಾವು ಸಾಂಗ್ ಕೇಳ್ತಿದ್ರು ಹಳೆಯ ಜನ. ಇವತ್ತು ಒರಿಜಿನಲ್ ಆಗಿ ನೋಡೋಕ್ಕೆ ಸಿಗ್ತದೆ, ಇಲ್ಲಾಂದರೆ ಈ ಥರ ಇವಾಗಿನ ಕಾಲದಲ್ಲಿ ನೋಡೋಕ್ಕೆ ಸಿಗಲ್ಲ. ನಮ್ಮ ಅಂಬಾನಿಯವರು ಎಷ್ಟೊಂದು ರಿಚ್ ಆದರೂ ಕೂಡ ಕನ್ನಡ ಇಷ್ಟೇ ಚಿಕ್ಕದುಂಟು ಇವ್ರ ಹತ್ರ. ಇದರಲ್ಲಿ ಅವರು ತಮ್ಮ ಬಾಚಣಿಕೆಯನ್ನು ಇಡ್ತಿರಬೇಕು ಅನ್ಕೋತಿದ್ದೀನಿ. $3 ಕೋಟಿ ಬ್ಯಾಗಲ್ಲಿ ತೊಗೊಂಡು ನಾನು ಬಂದಿದ್ದೀನಿ ಅಂಬಾನಿ ಮದುವೆಯಲ್ಲಿ ಅವ್ರಿಗೆ ಗಿಫ್ಟ್ ಕೊಡೋಕ್ಕೆ. ಮತ್ತು ಇಲ್ಲೋಡಿ ಒಳ್ಳೆ ಕಾಫಿ ಪ್ರಾಡಕ್ಟ್ಗಳಿದೆ, ಅದನ್ನು ಬೈ ಮಾಡೋಣ ಅಂತ ಬಂದಿದ್ದೀನಿ. ಇದರಿಂದ $3 ಲಕ್ಷ ಕೊಟ್ಟು ತೊಗೋಬೇಕು ಅಂತಂದರೆ ಯಾರು ಇಲ್ಲವೇ ಇಲ್ಲಿ. ಈ ಥರ ಶಾಪನ್ನು ಓಪನ್ ಇಟ್ಟು ಯಾರಾದರೂ ಹೋಗ್ತಾರಾ? ಅಷ್ಟು ದೂರ ಇದ್ದರೂ ಕೂಡ ಎಷ್ಟೊಂದು ಚೆನ್ನಾಗಿ ವಾಸನೆ ಬರ್ತದೆ. ಇಡೀ ಸೆಟ್ ಎಕ್ಸ್ಪ್ಲೋರ್ ಮಾಡ್ತಾ ಈ ಒಂದು ಜಾಗದಲ್ಲಿ ತುಂಬ ಒಳ್ಳೆ ಸುಗಂಧ ಒಂದು ಬರ್ತಾಯಿತ್ತು. ಆವಾಗ ಗೊತ್ತಾಯಿತು ಇಲ್ಲೊಂದು ಪರ್ಫ್ಯೂಮ್ದು ಮಾರ್ಕೆಟೇ ಉಂಟು. ಆದರೆ ಪರ್ಫ್ಯೂಮ್ ಸೆಲ್ ಮಾಡೋರು ಯಾರೂ ಕಾಣ್ತಾ ಇಲ್ಲ ಇಲ್ಲಿ. ಅಲ್ಲಿ ಒಬ್ಬ ಹುಡುಗ ಕಾಣ್ತಿದ್ದಾನೆ, ಅದು ನಾನು.
ತಾವು ನೋಡ್ಬೋದು ಇನ್ನಷ್ಟು ಹಿಸ್ಟಾರಿಕಲ್ ವಸ್ತುಗಳನ್ನು ಇಟ್ಟಿದ್ದಾರೆ. ತುಂಬ ಹಳೆ ಕಾಲದ ಆದಿಮಾನವ ಜನಾಂಗದವರು ಈ ಥರ ಡಿಸೈನ್ನ ತೆಗಿತಾರೆ. ಮಹಾರಾಷ್ಟ್ರದಲ್ಲಿ ತುಂಬ ಜಾಗದಲ್ಲಿ ಈ ಥರ ಡಿಸೈನ್ಗಳು ನಿಮಗೆ ಸಿಗುತ್ತೆ. ಅಷ್ಟೇ ಅಲ್ಲ, ಗುಜರಾತಲ್ಲಿ ಕೂಡ ಈ ಥರ ಡಿಸೈನ್ಗಳು ನಿಮಗೆ ನೋಡೋಕ್ಕೆ ಸಿಗುತ್ತೆ. ಆ್ಯಂಡ್ ಇಲ್ಲೊಂದು ಟೆಲಿಸ್ಕೋಪ್ ಇಟ್ಟಿದ್ದಾರೆ. ಈ ಮನೆ ಒಳಗಡೆ ಕುತ್ಕೊಂಡಿದ್ದು ಏನು ನೋಡಬೇಕು ಅಷ್ಟೇ ಗೊತ್ತಾಗ್ತಿಲ್ಲ ನನಗೆ. ಇವತ್ತು ನಾನು ಶುಕ್ರ ಗ್ರಹವನ್ನು ನೋಡಕ್ಕೆ ಹೋಗ್ತಿದ್ದೀನಿ. ಓಹೋ, ಕಾಣ್ತಾ ಇದೆ ದೂರಿಂದ. ಒಳ್ಳೆ DSLR ಥರ ಕೆಲವೊಂದು ಲೆಂತ್ ಆಪ್ಷನ್ಸ್ ಅವೈಲೇಬಲ್ ಇದೆ. ಲೆಂತ್ ಕ್ಲೀನ್ ಮಾಡೋದು ಮತ್ತು ಝೂಮಿಂಗ್ ಮೋಡ್ ಕೂಡ ಉಂಟು ಅನಿಸುತ್ತೆ. ಪರವಾಗಿಲ್ಲ, ಬನ್ನಿ ಒಂದು ಫೋನ್ ಮಾಡಿ ನೋಡುವ. ಮಿಸ್ಟರ್ ಟಾಟಾ ಅಥವಾ ಮಿಸ್ಟರ್ ಯಾರವರು, ಧೀರುಭಾಯ್ ಅಂಬಾನಿನ. ಪರವಾಗಿಲ್ಲ, ಟಚ್ ಮಾಡೋದು ಬೇಡ. ಸೊ ಹಲೋ, ಅಮ್ಮ ಮನೇಲಿ ಸ್ವಲ್ಪ ಅಡುಗೆ ಮಾಡಿಡಿ. ಬರ್ತಾಯಿದ್ದೀವಿ. ಹೌದೌದು, ಸ್ವಲ್ಪ ಬಿರಿಯಾನಿ ಮಾಡಿಡಿ, ವೆಜ್ ಬಿರಿಯಾನಿ, ಪುಲಾವೇ ಮಾಡಿ. ಓಕೆ, ಇಡ್ತೀನಿ ಅಮ್ಮ. इधर एक कीर्तन, इधर एक कीर्तन. ಬನ್ನಿ, ಹಳೆ ಕಾಲದೊಂದು ಕುರ್ಚಿ ನಿಮ್ಗೆಲ್ರಿಗೂ ನೆನಪಿದ್ದಿರಬೇಕು. ಕುತ್ಕೊಂಡು ನೋಡುವ. ನನಗೆ ಇದು ಮದುವೆ ಆದಮೇಲೆ ಹುಂಡಾದಲ್ಲಿ ಸಿಕ್ಕಿದೆ ನೋಡಿ ಈ ಕುರ್ಚಿ. ಇಲ್ಲಿ ನೋಡಿ ಎಷ್ಟೊಂದು ಯುನಿಕ್ ಗಡಿಯಾರ ಉಂಟು. ಅದು ಕೂಡ ಟ್ರೈಪಾಡ್ ಮೇಲೆ ನಿಲ್ಲಿಸಿದ್ದಾರೆ. यहाँ पे नींबू बांधा गया, दरवाजे पे ताकि नज़र ना लगे, लेकिन पूरा ओरिजिनल है. ಇಲ್ಲಿ ನಿಮಗೆ ಚಾಯ್, ಮಲೈ ಟೋಸ್ಟ್ ಮತ್ತು ಲಸ್ಸಿ ಶಾಪ್ ಇದೆ. ಈವನ್ ಚಾಟ್ ಶಾಪ್ ಕೂಡ ಉಂಟು. ನಾನು ಮತ್ತು ನನ್ನ ಗೆಳೆಯರು ತಗೊಳ್ತಾ ಇದ್ದೀವಿ. ಚನಾ ದಹಿ ವಡಾದು ಚಾಟ್ 100 ರೂಪೀಸ್ ಮತ್ತು ಟಮಾಟರ್ ಕಿ ಚಾಟ್, ಇನ್ನೊಂದು ಪಾಲಕ್ಕಿ ಚಾಟ್ ನಾನು ತಗೋತಾ ಇದ್ದೀನಿ. ನಾನು ಟಿಕ್ಕಿ ಜೋಲೆ. I want one chana dahi vada, टमाटर की चाट एंड पालक पत्ते की चाट, टिक्की चाट, टमाटर चिकी चाट and one rabri lassi and one chai. Kesar chai. I will repeat your order. Dahi vada, tomato Okay. ki chaat, tikki chole, Okay. rabri lassi, kesar chai. Yes sir. Anything else? ತಾವಿಲ್ಲಿ ನೋಡ್ಬೋದು, ಇಲ್ಲಿನೇ ಅದು ಚಾಟ್ ಭಂಡಾರ. ಎಷ್ಟೊಂದು ಜನ ಲೈನ್ ಹಚ್ಕೊಂಡು ತಿಂತಿದ್ದಾರೆ. महेश क्या लाया? ಟೊಮಾಟರ್ ಕಿ ಚಾಟ್. ಇದು ಯಾವ ಚೋಲೆ ಉಂಟು? ಇದು ಟಿಕ್ಕಿ ಜೋಲೆ, ಸ್ವಲ್ಪ ಖಾರ ಇದೆ. ಆದರೆ ನಾವು ಬನಾರಸ್ಗೆ ಹೋಗಿಲ್ಲ ಇನ್ನೂ. ಆದರೆ ತುಂಬ ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀವಿ. ಫಸ್ಟ್ ಟೈಮ್. ಆದರೆ ಬನಾರಸ್ನ ಸ್ವಾದ ಮುಂಬೈಯಲ್ಲೇ ತಗೊಳ್ತಿದ್ದೇವೆ. ಯಾವುದು ಉಂಟು ನೆನಪಿಲ್ಲ ನನಗೆ. ಇದು ದಹಿ ಟಮಾಟರ್ ದಹಿ ಚಾಟ್ ಏನೋ ಒಂದು ಇರ್ಬೋದು, ಇದೆ ಹೆಸರು ನೆನಪಿಲ್ಲ ನಮಗೆ. ಆದ್ಮೇಲೆ ಜಾಸ್ತಿ ಹಾಕಿದ್ದಾರೆ. ಇಲ್ಲೇ ಹೊಟ್ಟೆ ಜೀರ್ಣ ಆಗ್ತದೆ ಇವತ್ತು. मोला चाट ಇರ್ಬೋದು ಮಹೇಶ್. ಇರ್ಬೋದು. ಇದು ಟ್ರೈ ಮಾಡಿ ನೋಡ್ತೀನಿ. ಇದು ಟ್ರೈ ಮಾಡಿ, ಚೆನ್ನಾಗಿದೆ, ಅದೇನು ಪರವಾಗಿಲ್ಲ, ತಿನ್ಬೋದು. ಇದು ಬೆಸ್ಟ್ ಉಂಟು. ಮಣ್ಣಿನ ಮಡಿಕೆಯಲ್ಲಿ ಕೊಟ್ಟಿದ್ದಾರೆ, ತಿನ್ಬೋದಪ್ಪ, ಏನೋ ಒಂದು. और अभी सबसे मेन जो लास्ट में मेरा फेवरेट वन है लस्सी. अब हम पियेंगे लस्सी. यहाँ का देखते लस्सी के साथ
पूरा ड्राई फ्रूट से भरा हुआ है। अभी जो मैं पी रहा हूँ केसर से भरा हुआ अमीरों का चाय अंबानी का, देखते कैसा है टेस्ट में। आपने कुछ सेटिंग किया बस यार अमीरों का चाय। ಈ ಥರ ಇಲ್ಲಿ ಒಂದು ಸೀರೆ ಅನ್ನೋದು ತಯಾರಾಗ್ತಿದೆ. Do not touch. ಸೊ ವೀಕ್ಷಕರೇ, ಇಲ್ಲಿಗೆ ನನ್ನ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಇವತ್ತಿನ ದಿನ ತುಂಬ ಚೆನ್ನಾಗಿ ಹೋಯಿತು. ಇಲ್ಲಿ ನೀತು ಧೀರುಭಾಯ್ ಅಂಬಾನಿ ಕಲ್ಚರಲ್ ಸೆಂಟ್ರಲ್ಲಿ. ಆ್ಯಂಡ್ ಇದೇ ಥರ ಕೆಲವೊಂದು ಯುನೀಕ್ ವಿಡಿಯೋಗಳನ್ನು, ಯುನೀಕ್ ಕಾನ್ಸೆಪ್ಟನ್ನ ನೋಡೋದಕ್ಕೆ ನನ್ನ ಚಾನೆಲ್ ಕನ್ನಡಿಗ ಫ್ರಮ್ ಮುಂಬೈನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದ. इधर इधर ಸೈನಿಕ